ಇವತ್ತು ಜಾತ್ಯತೀತ ಅಂತ ಒಂದು ಪಕ್ಷ ಹೇಳ್ಕೊಂಡಿದ್ದವರು ಈಗ ಪಾಪ ಬಹಳ ಬೆಂಬಲವಾಗಿ ಇವತ್ತು ಬಿಜೆಪಿ ಜೊತೆಲಿ ಹೊರಟಿದ್ದಾರೆ. ಉತ್ತರ ನಾನು ನಿಮ್ಗೇನು ಹೇಳೋದಿಲ್ಲ, ಇಬ್ರಾಹಿಂ ಸಾಹೇಬ್ರೆ ಅದಕ್ಕೆ ಉತ್ತರ ಕೊಡ್ಬೇಕು. ಇಬ್ರಾಹಿಂ ಸಾಹೇಬ್ರೆ ಪಾಪ ಇದ್ದಿದ್ದ MLC ರಾಜೀನಾಮೆ ಕೊಟ್ಬಿಟ್ಟು ಇಬ್ರಾಹಿಂ ಸಾಹೇಬ್ರು ಹೋದ್ರು. ನಮ್ಗೊಂದು MLC ಸ್ಥಾನನೂ ಕಡಿಮೆ ಆಗೋಯ್ತು, ಬಿಜೆಪಿಗೆ MLC ಸ್ಥಾನ ಜಾಸ್ತಿ ಆಗೋಯ್ತು. ಈಗ ತಿರ್ಗಾ ಬಾಯಿ ಅಂತ ಹೊರಟವ್ರೆ ಪಾಪ. ನಾನು ಇಬ್ರಾಹಿಂ ಸಾಹೇಬ್ರಿಗೆ ಈಗಾರು ದೇವರು ಈ ಪವಿತ್ರವಾದಂತ ದಿನ ನಿಮ್ಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತದ್ದು, ಈ ಸಮಾಜಕ್ಕೆ ಉತ್ತರ ಕೊಡುವಂತ ಶಕ್ತಿ ಕೊಟ್ಟಿ ಅಂತೇಳಿ ನಾನು ಭಗವಂತನಲ್ಲಿ ನನ್ನ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ನಾವೆಲ್ಲ ನಮ್ಮ ಧರ್ಮಗಳಲ್ಲಿ, ಮಸೀದಿಗಳಲ್ಲಿ, ದರ್ಗಾಗಳಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದೀರಿ ನಮಗೋಸ್ಕರ. ಇವತ್ತು ನಮ್ ಒಳ್ಳೇದಾಗ್ಲಿ ಅಂತೇಳಿ ತಾವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ನಮ್ಗೊಂದೆಲ್ಲ ಶಕ್ತಿಯನ್ನ ಕೊಟ್ಟಿದ್ದೀರಿ. ಇಡೀ ಸಮಾಜ ಶಾಂತಿಯಿಂದ ಇರ್ಲಿ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀರಿ. ಯಾರಿಗೂ ತೊಂದರೆ ಕೊಡಬೇಕು ಅಂತೇಳಿ ಯಾವತ್ತೂ ಕೂಡ ಯಾವ ಧರ್ಮದಲ್ಲೂ ಯಾರು ಕೂಡ ಹೇಳಿಲ್ಲ. ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೀರಿ. ಸೊ ನಮ್ಮ ನಾಯಕರುಗಳು ಏನು ಸ್ಟೇಜ್ ಮೇಲೆ ಇದ್ದಾರೆ ಅವರೆಲ್ಲ ನಿಮ್ಗೋಸ್ಕರ ನಮ್ಮ ಹತ್ರ ಬಂದು ನಿಮ್ಗೆ ಸಮಾನತೆ ಸಿಗ್ಬೇಕು, ಶಾಂತಿ ಸಿಗ್ಬೇಕು, ರಾಜ್ಯದಲ್ಲಿ ನಾವೆಲ್ಲ ಅಣ್ಣ ತಮ್ಮದಿರಂತೆ ಬಾಳ್ಬೇಕು ಅಂತೇಳಿ ಬಂದು ನಮ್ಮ ಹತ್ರ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರಿಗೂ ರಕ್ಷಣೆ ಆಗ್ಬೇಕು ಅಂತೇಳಿ ನಮ್ಮ ವೇದಿಕೆ ಇರುವಂತ ನಮ್ಮ MLA, MLCಗಳು, MP ಎಲ್ಲ ಕೂಡ ಹೋರಾಟವನ್ನ ನಿಮ್ಮ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಈ ಸಂದರ್ಭದಲ್ಲಿ ನಿಮ್ ಜೊತೆ ಯಾವಾಗ್ಲೂ ಇರ್ತೇವೆ. ನನಗೆ ಕರೆಸಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ನಮ್ಮೆಲ್ಲ ಮುಖಂಡಗಳು ಈ ಸಂದರ್ಭದಲ್ಲಿ ಅಭಿನಂದಿಸಿ ಸಲ್ಲಿಸಿ ಇನ್ನೊಂದಿನ ಬಂದು ಅನೇಕ ವಿಚಾರಗಳನ್ನು ಹಂಚಿಕೊಳ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಮುಂದಿನ ಪಾರ್ಲಿಮೆಂಟ್ಗೆ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂದು ಸಂದೇಶವನ್ನು ಕಳಿಸಬೇಕು. ನಿಮ್ಮ ಓಟ್ಗಳನ್ನ ಕಿತ್ತಾಕೊಡ್ತಾರೆ. ಎಲ್ಲಿ ಮುಸಲ್ಮಾನರ ಹೆಸರಿರ್ತದೋ ಎಲ್ಲ 4 ಕೋಟಿ ಇತ್ತು ಅಂದ್ರೆ 2 ಓಟ್ ತೆಗೆದಾಕುವಂತ ಕೆಲಸ ಮಾಡ್ತಾ ಇರ್ತಾರೆ. ಹುಷಾರ, ಹೀಗೆ ನೋಡ್ಕೊಳ್ಳಿ. ನಿಮ್ಮ ಮತ ಯಾರು ಕೂಡ ಹಾಳು ಮಾಡಬಾರ್ದು. ನಿಮ್ಮ ಹಕ್ಕು, ನಿಮ್ಮ ಸಂವಿಧಾನ, ನಿಮ್ಮ ತತ್ವ, ನಿಮ್ಮ ಸಿದ್ಧಾಂತ ಯಾವ ಕಾರಣಕ್ಕೂ ಬಿಡಬೇಡಿ ಅಂತ ಮಾತನ್ನ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.